ಕರೆಕ್ಟಾಗಿ ಅದೇ ಅಂಗಡಿಲಿ ತಂದೆ ತಾನೆಯ? ಏನು ಮರಿಗೌಡ್ರೆ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಮ್ಮ ಸಿದ್ದೇಗೌಡ್ರ ಮೇಲೆ ಇಂಥ ಆಪಾದನೆ ಬಂದಾಗಿಂದ ನಾನು ಹೊಟ್ಟೆ ಉರಿತೈತೆ. ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸೋಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಮರಿಗೌಡ್ರೆ, ನಮ್ಮ ಸಿದ್ದೇಗೌಡರು ರಾಮ ಅಂದರೆ ಹನುಮಂತ ಇದ್ದಂಗೆ. ಆಯ್ತು ಬಿಡಪ್ಪ, ಯಾಕೆ ಒಂದು ಮಾತಾಡಿದ್ರು ಒಂದು ಮಣ ಮಾತಾಡಿಯೇ. ಸರ್ ನಮಸ್ತೆ. ನಾನು ಆಗ್ತಾನೆ ನಿಮಗೆ ಫೋನ್ ಮಾಡಿದ್ನಲ್ಲ, ಭಾವನಾ ನಾನೇ ಸರ್. ಅದು ಈ ಕವರಲ್ಲಿ ಒಂದು ಸ್ಯಾಂಪಲ್ ಇದೆ, ಹಾಗೆ ಈ ಡಬ್ಬ ಇನ್ನೊಂದು ಸ್ಯಾಂಪಲ್. ಓಕೆ, ಇದು ಎರಡನ್ನೂ ಟೆಸ್ಟ್ ಮಾಡಿ ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ರಿಪೋರ್ಟ್ ಬೇಕಾಗಿತ್ತು. ಓಕೆ ಮೇಡಮ್, ಕೊಟ್ಟು ಹೋಗಿರಿ, ನಾನು ಚೆಕ್ ಮಾಡಿಬಿಟ್ಟು ಫೋನ್ ಮಾಡ್ತೀನಿ. ಅಲ್ಲ ಸರ್, ರಿಪೋರ್ಟ್ ಸ್ವಲ್ಪ ಬೇಗ ಬೇಕಾಗಿತ್ತು. ನಿಮಗೆ ಗೊತ್ತಲ್ಲ ವಿಷಯ ಏನು ಅಂತ. ಹೌದು, ನೀವು ಕೇಳ್ತಾ ಸಿದ್ದೇಗೌಡರ ಬಗ್ಗೆ ಅಲ್ವಾ? ಹೌದು ಸರ್, ನನ್ನ ತಮ್ಮ ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು ಅಂತಂದರೆ ಈ ರಿಪೋರ್ಟ್ ಬೇಕು ಸರ್. ಬೇಕಾದ್ರೆ ನೀವು ಹೆಚ್ಚಿಗೆ ದುಡ್ಡು ತಗೊಂಡ್ರು ಪರವಾಗಿಲ್ಲ ಏನಮ್ಮ? ಹೌದು ಸರ್, ಹೊಸಿ ಬಿರ್ನಿ ಕೊಟ್ಬಿಡಿ. ಇಲ್ಲ ಸರ್, ದುಡ್ಡು ಏನು ಬೇಕಾಗಿಲ್ಲ. ಸಿದ್ದೇಗೌಡರು ಏನಂತ ನಮ್ಗೆ ಗೊತ್ತಿದೆ, ನೀವು ಕೂತ್ಕೊಳ್ಳಿ, ನಾನು ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಹೇಳ್ತೀನಿ. ಹನುಮ, ಎಷ್ಟೊತ್ತಾಗುತ್ತದೆ ನಾವು? ಬನ್ನಿ, ನೀವು ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಹೋಗಿ. ಯಾಕೆ ಸರ್ ಸಿದ್ದೇಗೌಡರನ್ನ ಕೋರ್ಟ್ ಒಪ್ಪಿಸ್ತಾ ಇನ್ನು ಸ್ಟೇಷನಲ್ಲಿ ಇಟ್ಕೊಂಡಿದ್ದೀರಾ? ಮಿನಿಸ್ಟರ್ ಮಗ ಅಂತ ಸಪೋರ್ಟ್ ಮಾಡ್ತಿದ್ದೀರಾ? ನೋಡಿ, ವಿಚಾರಣೆ ನಡೀತಿದೆ. ಸ್ವಲ್ಪ ಹೊತ್ತಿನಲ್ಲಿ FIR ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಈ ಕತೆಗಳೆಲ್ಲ ಬೇಡ ಸರ್. ನಿಮ್ಮ ಕೈಲಿ ಕೋರ್ಟಿಗೆ ಒಪ್ಸಕ್ಕಾಗುತ್ತೋ ಇಲ್ವಾ ಹೇಳಿ, ನಾವೇ ಬುದ್ಧಿ ಕಲ್ಸ್ಕೊಂತೀವಿ. ಗೌಡ್ರೆ, ನೀವೇ ನೋಡ್ತೀರಲ್ಲ, ನಿಮ್ಮನ್ನು ಕೋರ್ಟಿಗೆ ಒಪ್ಪಿಸ್ಬೇಕಂತ ಜನ ಪ್ರೆಷರ್ ಆಗ್ತಿದ್ದಾರೆ. ನಾವೇನು ಸುಮ್ಮನೆ ಇದ್ದರೆ ಗಲಾಟೆ ಆಗುತ್ತೆ. ಇದು ಹೈಯರ್ ಅಫಿಷಿಯಲ್ ಗೊತ್ತಾದರೆ ನಮ್ಮ ಕೆಲಸಕ್ಕೂ ಅಪಾಯ. ಸರ್, ನೀವು ಯಾಕೆ ಸರ್ ಗಾಬರಿ ಆಗ್ತೀರಾ? ನಿಮ್ಮ ಕರ್ತವ್ಯ ನೀವು ಮಾಡಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಇದರಿಂದ ಆಚೆ ಬರೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನಿಮ್ಮ ಕಡೆಯವರು ಬರ್ತಾರೆ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಬಂದಿಲ್ಲ? ಅವರು ಬರ್ತಾರೆ ಸರ್, ನಿಮ್ಮ ಕೆಲಸ ನೀವು ಮಾಡಿ. ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಸರಿ ಗೌಡ್ರೆ, ನಾನು FIR ಬರೀತೀನಿ. ಸರ್ ಒಂದು ನಿಮಿಷ. ನೀವು FIR ಮಾಡೋ ಅವಶ್ಯಕತೆ ಇಲ್ಲ ಸರ್. ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಸರ್, ನಾವು ಆ ಅಂಗಡಿಗೆ ಲಾಸ್ಟ್ ಸಪ್ಲೈ ಕೊಟ್ಟಿದ್ದು ಆ ದಿನ. ಅದಾದಮೇಲೆ ನಾವು ಅವರಿಗೆ ಉಪ್ಪಿನಕಾಯೇ ಕೊಟ್ಟಿಲ್ಲ. ಯಾರೋ ನಮ್ಮ ಹೆಸರು ಉಪಯೋಗಿಸ್ಕೊಂಡು ಉಪ್ಪಿನಕಾಯಿನ ಡೆಲಿವರ್ ಮಾಡಿದ್ದಾರೆ. ಅದಕ್ಕೆ ಅಂಗಡಿ ಅವನೇ ಸಾಕ್ಷಿ. ಹಾಗೆ ನಮ್ಮನೆ ಉಪ್ಪಿನಕಾಯಿ ಮತ್ತು ಆ ಅಂಗಡಿಲಿ ಮಾರ್ತಾ ಇದ್ದ ಉಪ್ಪಿನಕಾಯಿ ಎರಡನ್ನೂ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತೊಗೊಂಬಂದಿದ್ವಿ. ಅದಿದೆಯಲ್ಲ, ಅದೇನೆ. ಅವ್ರು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನಮ್ಮನೆ ಉಪ್ಪಿನಕಾಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಆದರೆ ಆ ಅಂಗಡಿಲಿ ಮಾರ್ತಾ ಇರೋ ಉಪ್ಪಿನಕಾಯಲ್ಲಿ ಹೆವಿ ಕೆಮಿಕಲ್ಸ್ ಅದೇ ಅಂತ ಅದ್ರಲ್ಲಿ ಬರ್ತದೆ ನೋಡಿ. ಹೌದು ಸರ್, ಆ ಲ್ಯಾಬ್ ರಿಪೋರ್ಟ್ಸ್ ಪ್ರಕಾರ ಈ ಉಪ್ಪಿನಕಾಯಿನ ತಿಂದರೆ ಹೊಟ್ಟೆ ನೋವು ಬರೋದು, ತಲೆ ಸುತ್ತೋದು, ವಾಂತಿ ಆಗೋದು ಎಲ್ಲ ಸಹಜ. ಉಪ್ಪಿನಕಾಯಿನ ಜನರು ತುಂಬ ಕಮ್ಮಿ ತಿಂತಾರೆ, ಹಾಗಾಗಿ ಅದು ಹೊಟ್ಟೆ ನೋವಿಗೆ ಮಾತ್ರ ನಿಂತಿದೆ. ಜಾಸ್ತಿ ಏನಾದರೂ ತಿಂದಿದ್ದರೆ ಪ್ರಾಣಕ್ಕೂ ಅಪಾಯ ಆಗ್ತಿತ್ತು. ಅದು ಬಿಟ್ಟರೆ ಈ ಕೇಸ್ಗೂ ಸಿದ್ದು ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಗಿನ್ನೂ ಅನುಮಾನ ಇದ್ದರೆ ಆ ಅಂಗಡಿ ಸುತ್ತಮುತ್ತ CCTV ಕ್ಯಾಮ್ರಾಗಳವೆ, ಚೆಕ್ ಮಾಡಿ. ಕಳ್ಳ ಯಾರು ಅಂತ ಗೊತ್ತಾಯ್ತದೆ, ಹಿಡಿದು ಒಳಗೆ ಹಾಕಿ ಒದ್ದಿರಿ, ಬುದ್ಧಿ ಬರ್ತದೆ. ನೋಡ್ರೆ, ನಿಜವಾಗ್ಲೂ ನಾವು ಮಾಡುವಂಥ ಕೆಲಸ ನೀವು ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾವು ಇದನ್ನೆಲ್ಲ ಮಾಡೋಕ್ಕೆ ಕನಿಷ್ಠ 1 ವಾರ ಆಗಿರ್ಬೇಕಾಗಿದೆ. ಆದರೆ ನೀವು ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ್ದೀರ. ಗೌಡ್ರೆ, ಇಂಥ ಹೆಂಡತಿ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ನಿಜ ಸರ್, ಜೈಲಲ್ಲೇ ಕೊಳಿಬೇಕಾದ ನನ್ನ ಹೊರಗೆ ಕರ್ಕೊಂಬಂದು ನನಗೊಂದು ಹೊಸ ಜೀವನ ಕೊಟ್ಟರು ದೇವತೆ ಸರ್ ಇವರು.
ಸಿದ್ದು ಎಲ್ಲ ಇಲ್ಲೇ ಹೇಳ್ಬಿಡ್ಬಿಡಕ್ಕಲ್ಲ, ಮನೆಗೂ ಹೊಸಿ ಇಟ್ಕೋ. ಸರ್, ನೀವು ಇಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ಬೇಡಿ. ನಿಮ್ಮ ತನಿಖೆ ನೀವು ನಡೆಸಿ. ನಿಜವಾದ ಅಪರಾಧಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಅದಕ್ಕೆ ಅಂತ ನಾವು ನಮ್ಮ ಕಡೆಯಿಂದ ಕಂಪ್ಲೇಂಟ್ ರೆಡಿ ಮಾಡಿದ್ವಿ. ಹಾಗೆ ಸಿದ್ದು ಅವ್ರನ್ನೂ ಹೊರಗೆ ಕರ್ಕೊಂಡು ಹೋಗೋಕ್ಕೆ ಬೇಲ್ ರೆಡಿ ಮಾಡಿದ್ದೀವಿ. ಹಾಂ ಕೊಡಿ ಸರ್, ಅದು ಕೊಡಿ ಸರ್. ನೋಡಿದ್ರಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಗೊತ್ತಾಯ್ತಲ್ಲ. ಯಾರೋ ಬೇಕು ಅಂತ ನಮ್ಮ ಮನೆಯವ್ರನ್ನ ಇದರಲ್ಲಿ ಸಿಕ್ಕಾಕ್ಸೋದಕ್ಕಿಂತ ನೀಚ ಕೆಲಸ ಮಾಡಿದ್ದಾರೆ. ಈ ಸಿದ್ದೇಗೌಡ ಯಾವಾಗಲೂ ಜನಗಳಿಗೋಸ್ಕರನೇ ಬದುಕಿದವನು. ಇಷ್ಟು ವರ್ಷದಿಂದ ನನ್ನ ನೋಡಿದ್ದೀರಾ. ನಾನೇನು, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಮನಸ್ಸೇನು ಅಂತ ನಿಮ್ಗಳು ಗೊತ್ತಿಲ್ವಾ? ನನ್ನಿಂದ ಇಂಥ ತಪ್ಪಾಯ್ತದಾ? ನೋಡಿ, ಈಗಾಗಿರೋ ಸಮಸ್ಯೆಯಿಂದ ನಿಮ್ಮ ಮನೆಯವ್ರಿಗೆ ಏನೇ ತೊಂದರೆ ಆಗಿದ್ರು ಅವ್ರನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಗಮನಕ್ಕೆ ಬರದೆ ಇಂಥ ತಪ್ಪು ನಡೆದೋಗೋದೆ. ಇದರಿಂದ ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಗೌಡ್ರೆ, ನಿಮ್ಮ ಬಗ್ಗೆ ಗೊತ್ತಿದ್ದು ನಾವು ತಪ್ಪು ಮಾಡಿಬಿಟ್ವಿ, ದಯವಿಟ್ಟು ಕ್ಷಮಿಸಿ. ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ. ಸಿದ್ದೋರ ಮೇಡಮ್ ಅವರೇ, ಪದೇ ಪದೇ ನಾನು ಜೈಲಿಗೆ ಹೋದಾಗೆಲ್ಲ ನನ್ನ ಬಚಾವ್ ಮಾಡಿದ್ದೀರಾ. ನೀವೇ ಎಲ್ಲ ಅಂತಿದ್ರೆ ಮತ್ತೆ ನಾನು ಶಿಕ್ಷೆ ಅನುಭವಿಸ್ಬೇಕಾಗಿತ್ತೇನೋ. ಆದರೆ ನೀವು ನನ್ನ ಕಾಪಾಡಿಬಿಟ್ರಿ. ಇದಕ್ಕೆ ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಿದ್ದು ಅವರೇ, ನಾನು ನಿಮ್ಮ ಹೆಂಡತಿ. ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ. ಅದು ಅಲ್ಲದೆ ನೀವು ತಪ್ಪೇ ಮಾಡಿಲ್ಲ ಅಂದಮೇಲೆ ನೀವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಮ್ಮ ಉಪ್ಪಿನಕಾಯಿ ಬಗ್ಗೆ ನಿಮ್ಮ ಮೇಲೆ ಆರೋಪ ಬಂದಾಗ್ಲಿಂದಾನೇ ನಾನು ಭಾವಂಗೆ ಫೋನ್ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ. ಅದು ಈಗ ಪ್ರಯೋಜನಕ್ಕೆ ಬಂತು. ಮೇಡಮ್ ಅವರೇ, ನಮ್ಮ ಪ್ರಾಡಕ್ಟ್ನ ಟೆಸ್ಟ್ ಕೊಡಬೇಕು ಅಂತ ನಿಮ್ಗೆ ಗೊತ್ತಾಯಿತು? ಸಿದ್ದು ಅವರೇ, ನಾವು ಮಾಡಿರೋ ಪ್ರಾಡಕ್ಟ್ಸ್ ಮೇಲೆ ನಮಗೆ ನಂಬಿಕೆ ಇದೆ ಅಂದಮೇಲೆ ನಾವು ಯಾಕೆ ಹೆದರ್ಕೋಬೇಕು? ಹಾಗಂತ ಆರೋಪ ಬಂದಿದ ತಕ್ಷಣ ನಾವೇ ಸುಮ್ಮನೆ ಕೂತ್ಬಿಟ್ರೆ ಜನರು ಅದನ್ನು ನಿಜ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಪ್ರಾಡಕ್ಟ್ಸ್ನೂ ಟೆಸ್ಟ್ ಮಾಡಿಸಿ ನಮ್ಮ ಪ್ರಾಡಕ್ಟ್ಸಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಯುಮೆಂಟ್ಸ್ನ ತರಿಸಿಟ್ಕೊಂಡಿದ್ದೆ. ಕಾನೂನು ಪ್ರಕಾರ ನಮಗೆ ಅವಕಾಶ ಇದೆ, ಅದನ್ನು ಬಳಸ್ಕೊಂಡೆ. ಇಂಥ ವಿಷಯದಲ್ಲಿ ನೀವು ತುಂಬ ಬುದ್ಧಿವಂತರು ಬಿಡಿ.